महात्मा ये बेंगलुरु में घर बना को आज तक कौन भी नहीं देते स्लम बोर्ड के अंदर। आज तुमना लोग सभी और तुमना लोग सभी आश्चर्य होता ये सुन को। सिद्धरामैया जब चीफ मिनिस्टर थे 2013 से लेकर 18 तक क्या करे 1,80,000 घर 1,80,250 पर 3 घर ಸ್ಯಾಂಕ್ಷನ್ कर दे ಕಣ सबको आता ना ಮಾಯಾ ಕಣ सबको आता ना। ಈಗ ಸಿದ್ದರಾಮಯ್ಯ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗಣ 1,80,253 ಮನೆಗಳು ಸ್ಯಾಂಕ್ಷನ್ ಮಾಡಿದ್ರಣ್ಣ ಸ್ಲಮ್ ಬೋರ್ಡ್ಗೆ। ಅದೇ ತರ ರಾಜೀವ್ ಗಾಂಧಿ HP ಸ್ಕೀಮ್ ಅಂತ 47,856 ಮನೆಗಳು ಸ್ಯಾಂಕ್ಷನ್ ಮಾಡಿದ್ರಣ್ಣ। ಒಟ್ಟಾಗಿ 2,30,30,000 ಮನೆಗಳು ಆ ಹಿಂದಿನ ಸರ್ಕಾರದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಇರುವಾಗ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಆ ಮನೆಗಳು ಸ್ಯಾಂಕ್ಷನ್ ಮಾಡಿದ್ರು। ಅದಾದ್ಮೇಲೆ ಬಿಜೆಪಿ ಸರ್ಕಾರ ಬಂತು, ಸಮ್ಮಿಶ್ರ ಸರ್ಕಾರ ಬಂತು, ಒಂದ್ ಮನೆನೂ ಕೊಟ್ಟಿಲ್ಲ, ಒಂದ್ ಮನೆನೂ ಸ್ಯಾಂಕ್ಷನ್ ಮಾಡಿಲ್ಲ ಅಣ್ಣ। ಈ ನಮ್ಮ ಸರ್ಕಾರ ಮೊನ್ನೆ ಕಾಂಗ್ರೆಸ್ ಸರ್ಕಾರ ಬಂದಾದ್ಮೇಲೆ ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ್ಮೇಲೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಆದ್ಮೇಲೆ ನಾನು ವಸತಿ ಮಂತ್ರಿ ಆದ್ಮೇಲೆ ನನ್ ಗಮನಕ್ಕೆ ಬಂದಾದ್ಮೇಲೆ ಈ ತರ 2,30,000 ಮನೆ ಅನ್ಕಂಪ್ಲೀಟ್ ಇದೆ, ಜನ ಬೀದಿಯಲ್ಲಿದ್ದಾರೆ, ಪಾಪ ಅವ್ರ ಜನ ಬೆನಿಫಿಷಿಯರಿ ದುಡ್ಡು ಕೊಡಕ್ ಸಾಧ್ಯ ಆಗಲ್ಲ ಅಂತ ನನ್ ಗಮನಕ್ಕೆ ಬಂದಾದ್ಮೇಲೆ ಹೆಂಗೋಪ ಈ ಗ್ಯಾರಂಟಿಗಳಲ್ಲಿ ಹೋಗಿ ಹೇಳೋದು। ಏನಕ್ಕಂದ್ರೆ ಈ ಗ್ಯಾರಂಟಿಗಳು 55,000 60,000 ಕೋಟಿ ಆಗ್ತದೆ, ಅದಲ್ಲಿ ಮನೆಗಳು ಕಂಪ್ಲೀಟ್ ಮಾಡಬೇಕಂದ್ರೆ ಕನಿಷ್ಠ 9,500 ಕೋಟಿ ಬೇಕಾಗ್ತದೆ, ಹೆಂಗ್ ಇವ್ರಿಗೆ ಹೋಗಿ ಕೇಳೋದಿದು ಅಂತ ಹೇಳ್ಬಿಟ್ಟು ಧೈರ್ಯ ಮಾಡಿ ಮನೆ ಮುಖ್ಯಮಂತ್ರಿಗಳಿಗೆ